ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾವು ಕೂಡ ತುಂಬಾನೇ ಚೆನ್ನಾಗಿದ್ದೀವಿ. ಯಾರೆಲ್ಲ ಇದೇ ಮೊದಲು ನನ್ನ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಹಾಗೆ ಪೂರ್ತಿ ವಿಡಿಯೋ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದೀರಾ, ಹಾಗೆ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪೂರ್ತಿ ವಿಡಿಯೋ ನೋಡಿ ಅಂತ ಬೇಡ್ಕೊಂತೀನಿ, ಹಾಗೆ ಕೇಳ್ಕೊಳ್ತೀನಿ. ಇವತ್ತು ಬೆಳಗ್ಗೆ ನಾನು 7 ಗಂಟೆಯಿಂದ ಲಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಸ್ವಲ್ಪ ಚಿತ್ರಾನ್ನ ಮಾಡೋಣ ಅನ್ಕೊಂಡಿದ್ದೀನಿ. ಇವಾಗ ಎಲ್ಲ ಐಟಮ್ಸ್‌ನ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಗ್ಗರಣೆ ಕೂಡ ಹಾಕೊಂತಾ ಇದ್ದೀನಿ. ಅಂದ್ರೆ ನಾನು ಹಿಂದಿನ ವಿಡಿಯೋದಲ್ಲಿ ಚಿತ್ರಾನ್ನ ಅದೆಲ್ಲ ತೋರ್ಸಿದ್ದೆ. ಹಾಗಾಗಿ ಸುಮ್ನೆ ಬೋರ್ ಯಾಕೆ, ಏನ್ ಚಿತ್ರಾನ್ನ ಮಾಡೋದು ತೋರಿಸ್ತಾ ಇದ್ದೀರಾ ಅನ್ಕೋಬೇಡಿ. ಹೌದಲ್ಲ, ನಿಮ್ಗೂ ಕೂಡ ಬೋರ್ ಆಗ್ಬಾರ್ದಲ್ಲ. ಹಾಗಾಗಿ ಎಲ್ಲರಿಗೂ ಕೂಡ ಚಿತ್ರಾನ್ನ ಮಾಡಕ್ ಬಂದೇ ಬರುತ್ತೆ, ಚಿತ್ರಾನ್ನದ ಗೊಜ್ಜು. ಹಾಗಾಗಿ ಇದ್ರ ಬಗ್ಗೆ ಜಾಸ್ತಿ ಏನ್ ಎಳಿಯಕ್ ಹೋಗಲ್ಲ. ಹಾಗೆ ಗೊಜ್ಜು ಕೂಡ ಮಾಡ್ಕೊಂಡೆ. ಅಂದ್ರೆ ಇವತ್ತು ಹೊಲದಲ್ಲಿ ಸೌತೆಕಾಯಿ ಬಿಡ್ಸೋರು ಬಂದಿರ್ತಾರೆ. ದಿನ ಕೂಡ ಇದೇ ಸೌತೆಕಾಯಿ ಬಿಡ್ಸೋದು, ಗೊಬ್ಬರ ಹಾಕೋದು ಇದೇ ನಡೀತಾ ಇದೆ. ಅಂದ್ರೆ ಈರುಳ್ಳಿಯಲ್ಲಿ ಬೇಗ ಕಳೆಗಳು ಹೋಗಲ್ವಲ್ಲ, ಅದು ಟೈಮ್ ಹಿಡಿಯುತ್ತೆ. 3-4 ದಿವಸ ಆಗುತ್ತೆ. ಅದಕ್ಕೆ ತುಂಬಾ ಟೈಮ್ ಹಿಡಿಯೋದ್ರಿಂದ ಇವತ್ತು ಕೂಡ ನೆನೆ ಉಪ್ಪಿಟ್ಟು ಮಾಡಿ ಕೊಟ್ಟು ಕಳ್ಸಿದ್ದೆ. ಹಾಗೆ ಮಧ್ಯಾಹ್ನ ಕೂಡ ಕೊಟ್ಟು ಕಳಿಸ್ಬೇಕು ಇವತ್ತು. ಇವತ್ತು ಬೆಳಗ್ಗೆ ತಿಂಡಿಗೆ ಚಿತ್ರಾನ್ನ ಮಾಡೋಣ ಅಂದ್ಬಿಟ್ಟು ಇವಾಗ ಮಾಡ್ತಾ ಇದ್ದೀನಿ. ಅಂದ್ರೆ 4 ಜನ ಏನೋ ಹೋಗಿದ್ದಾರೆ. ಅಂದ್ರೆ ನಮ್ಮ ಅತ್ತೆ ಮಾವ ಮತ್ತೆ ಇಬ್ರು ಊರವ್ರೆ. ಹಾಗಾಗಿ 4 ಜನಕ್ಕಾಗೋವಷ್ಟು, ಮತ್ತೆ ನಮ್ಮ ಮನೇಲಿ ನಾವು 4 ಜನ ಇದ್ದೀವಿ. ಇನ್ನೇನ್ ಮಕ್ಳು ಏನು ಅಷ್ಟೊಂದ್ ತಿನ್ನಲ್ಲ, ಸ್ವಲ್ಪ ಸ್ವಲ್ಪ ತಿಂತಾರೆ. ಹಾಗಾಗಿ ಸ್ವಲ್ಪ ಚಿತ್ರಾನ್ನದ ಗೊಜ್ಜನ್ನ ಜಾಸ್ತಿ ಮಾಡ್ಕೊಂಡೆ. ಹಾಗಾಗಿ ಸ್ವಲ್ಪ ಅಂದ್ರೆ ಮೆಣಸಿನ್ಕಾಯಿನ ಜಾಸ್ತಿ ತಗೊಂಡಿದ್ದೆ. ಅಂದ್ರೆ ಜಾಸ್ತಿ ಖಾರ ಇಲ್ವಲ್ಲ, ಹಾಗಾಗಿ ಮೆಣಸಿನಕಾಯಿ ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ. ಹಾಗೆ ತುರ್ಕೊಂಡಿರುವಂತ ತೆಂಗಿನಕಾಯಿನ ಹಾಕಿ, ತೆಂಗಿನಕಾಯಿ ಹಾಕೋದ್ರಿಂದ ಯಾವುದೇ ಅಡ್ಗೆ ಆಗ್ಲಿ ತುಂಬಾನೇ ರುಚಿ ಇರುತ್ತೆ. ಹಾಗಾಗಿ ನಾನು ತೆಂಗಿನಕಾಯಿ ಪ್ರತಿಯೊಂದು ಅಡ್ಗೆಗೂ ಕೂಡ ಯೂಸ್ ಮಾಡ್ತೀನಿ. ಹಾಗೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಕೂಡ ಇಟ್ಕೊಂಡೆ. ಅಂದ್ರೆ ಟೊಮೊಟೊ ಕೂಡ ಹಾಕಿದ್ದೆ, ಆದ್ರೆ ನಿಂಬೆಹಣ್ಣು ಹಾಕಿದ್ರೆ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ ಅಂತ ಅರ್ಧ ಹೋಳಷ್ಟು ನಿಂಬೆಹಣ್ಣು ಕೂಡ ಹಾಕ್ಕೊಂಡೆ. ಅಂದ್ರೆ ಸ್ವಲ್ಪ ಲೇಟ್ ಆಗ್ಬಿಡುತ್ತೆ. ಹೆಂಗೆ ಅಡ್ಗೆ ಮಾಡಕ್ ಹೋದ್ರು ಕೂಡ ಬೆಳಗ್ಗೆ ಹೊತ್ತು ಹೆಂಗ್ ಟೈಮ್ ಆಗುತ್ತೆ ಅಂತಾನೆ ಗೊತ್ತಾಗಲ್ಲ, ಅಷ್ಟು ಟೈಮ್ ಆಗ್ಬಿಡುತ್ತೆ. ಹಾಗೆ ಸ್ವಲ್ಪ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಕೂಡ ಕಟ್ ಮಾಡ್ಕೊಂಡೆ. ಅಂದ್ರೆ ತೊಳ್ಕೊಂಡಿದ್ದೆ ಮೊದ್ಲೇ, ಆದ್ರೆ ಸ್ವಲ್ಪ ಬಾಡೋಗ್ಬಿಟ್ಟಿತ್ತು. ಹಾಗಾಗಿ ಮತ್ತೆ ಕೂಡ ತೊಳ್ಕೊಂಡು ಇವಾಗ ಇದ್ ಮಾಡ್ಕೊಂಡೆ. ಅಷ್ಟ್ರಲ್ಲಿ ಹಸು ಕೂಡ ಬಂದು ಎತ್ಕೊಂತಿದ್ದ. ಮಕ್ಳಿಗೆ ನಿಂಬೆಹಣ್ಣು ಕೊಡೋದ್ರಿಂದ ಅಂದ್ರೆ ಹಸಿವು ಕೂಡ ಜಾಸ್ತಿ ಆಗುತ್ತೆ. ನಾನು ಈ ತರ ಯೂಸ್ ಮಾಡಿ ನಿಂಬೆಹಣ್ಣು ಸ್ವಲ್ಪ ಇರುತ್ತಲ್ಲ, ಅದನ್ನ ಹಸುಗಾಗ್ಲಿ ಸೋನಿಗಾಗ್ಲಿ ಕೊಡ್ತೀನಿ. ಅದನ್ನ ತಿನ್ನೋದ್ರಿಂದ ಹಸಿವು ಕೂಡ ಮಕ್ಳಿಗೆ ಜಾಸ್ತಿ ಆಗುತ್ತೆ. ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ ಈ ತರ. ಮಕ್ಕಳು ಕೂಡ ಅವತ್ತು ತುಂಬಾನೇ ಚೆನ್ನಾಗ್ ತಿಂತಾರೆ. ಹಾಗೆ ಸೋನಿಗೆ ಚಿತ್ರಾನ್ನದ ಗೊಜ್ಜಂದ್ರೆ ತುಂಬಾ ಇಷ್ಟ. ಹಾಗಾಗಿ ಸ್ವಲ್ಪ ತೆಗ್ದಿಕ್ಬಿಟ್ಟು ಇವಾಗ ಅನ್ನನ ಕೂಡ ಕಲ್ಸ್ಕೊಳ್ತಾ ಇದ್ದೀನಿ. ಅಂದ್ರೆ ಅಲ್ಲಿ 4 ಜನ ಅಲ್ಲ, ಹಾಗಾಗಿ ಸ್ವಲ್ಪ ಅವ್ರಿಗೆ ಕಲ್ಸ್ಕೊಟ್ಬಿಡೋಣ ಫಸ್ಟು ಅಂತ. ಇಷ್ಟು ಕಲ್ಸಿ ಇವಾಗ ಬಾಕ್ಸಿಗೆಲ್ಲ ತುಂಬಬೇಕು ಅನ್ಕೊಂಡಿದ್ದೀನಿ. ಹಾಗೆ ತುಂಬಿಕೊಂಡೆ. ಹ್ಮ್. ಅಂದ್ರೆ ನಮ್ಮನೆಯವರು ಚಿಕನ್ ಕಟ್ ಮಾಡಕ್ಕೆ ಅಂದ್ಬಿಟ್ಟು ಮಚ್ಚು ಇರ್ಲಿಲ್ಲ. ಅಂದ್ರೆ 2 ಮಚ್ಚಿತ್ತು, 1 ಕಳ್ದೋಗಿತ್ತು. ಹಾಗಾಗಿ ಮತ್ತೊಂದು ಮಚ್ಚನ್ನ ಮಾಡ್ಸಿದ್ರು. ಅದು ಅವ್ರದ್ದೇ ಕಬ್ಣ ಅದೆಲ್ಲ ಸೇರಿ ₹300 ಏನೋ ಆದ್ರು. ಅದನ್ನೆಲ್ಲ ಅಂದ್ರೆ ಮೇಕೆ ಮಟನ್ ಕಟ್ ಮಾಡಕ್ಕೊಂದು, ಚಿಕನ್ ಕಟ್ ಮಾಡಕ್ಕೊಂದು ಅಂತ ಇಟ್ಕೊಂಡಿದ್ವು. ಅದು ಒಂದು ಬಾಕ್ಲಾಕಿರ್ಲಿಲ್ವಲ್ಲ, ಅದ್ರಲ್ಲಿ ಕಳ್ತನ ಆಗ್ಬಿಟ್ಟಿದೆ. ಅಂದ್ರೆ ಗೊತ್ತೇ ಇಲ್ಲ. ಒಂದು 6 ತಿಂಗಳು 7 ತಿಂಗಳಾಯ್ತು ಕಳ್ತನ ಆಗಿ. ಇವ್ರನ್ನ ಯಾರನ್ನ ಕೇಳಿದ್ರೆ ಸುಮ್ನೆ ನಾವ್ ತಗೊಂಡಿಲ್ಲ ಅಂತಾರೆ. ಸುಮ್ನೆ ಏನಕ್ಕೆ ಅಂದ್ಬಿಟ್ಟು ಇನ್ನೇನು ಹೊಸದೊಂದು ಮಾಡಿಸ್ಕೊಂಡು ಅವ್ರದ್ದೇ ಎಲ್ಲ ಕಬ್ಣ ಸೇರಿ ₹300 ಕೂಲಿ ಎಲ್ಲ ಸೇರಿ ₹300 ಇನ್ನೇನು ಹೋದ್ರೆ ಹೋಗ್ಲಿ ಬಿಡು ಅಂತ ಇನ್ನೊಂದು ಮಾಡ್ಸುದು. ಏನ್ ಮಾಡಕ್ಕಾಗಲ್ಲ. ಹೋಗಿರೋ ವಸ್ತು ಮೇಲೆ ಅದೇ ಸಿಗುತ್ತೆ ಅಂತ ಆಸೆ ಇಟ್ಕೊಂಡ್ರೆ ಅದ್ ಸಿಗಲ್ಲ. ಸಿಗದೇ ಇರೋ ವಸ್ತು ಮೇಲೆ ಏನಕ್ಕೆ ಅಷ್ಟೊಂದು ಇದು ಅಂದ್ಬಿಟ್ಟು ಇನ್ನೇನು ಹುಡುಕಿದ್ರು ಕೇಳಿದ್ರು ಯಾರು ಕೊಡ್ಲೇ ಇಲ್ಲ. ಹಾಗಾಗಿ ಇವಾಗ ಹೊಸದಾಗಿ ಕೂಡ ಮಾಡ್ಸಿದ್ವು. ಅಂದ್ರೆ ಹಳ್ಳಿ ಕಡೆ ಈ ತರ ಬರ್ತಾ ಇರ್ತಾರೆ. ಅದೇ ಅಂಗಡಿಲಿ ಹೋದ್ರೆ ₹500 ₹1000 ತನಕ ಹೇಳ್ತಾರೆ. ಈ ತರ ಹಳ್ಳಿ ಕಡೆ ಬರ್ತಾ ಇರಲ್ಲ, ಅವಾಗ್ಲೇ ಸ್ವಲ್ಪ ಮಾಡಿಸ್ಕೊಂಡ್ರೇನೆ ಒಳ್ಳೇದು. ಹಾಗಾಗಿ ಬಂದಿದ್ರಲ್ಲ ಮಾಡಿಸ್ಕೊಂಡ್ವು. ಹಾಗೆ ಹುರುಳಿ ಪೋಟು ಅಂದ್ರೆ ಹುರುಳಿ ಒಟ್ಟು ಅಂತೀವಿ. ಅದನ್ನ ಮೇವುಗಳಿಗೆ, ಅಂದ್ರೆ ಕುರಿಮರಿಗೆ ಮೇವಿಗೆ ಈ ಬೇಸಿಗೆ ಕಾಲ ಬಂದ್ರೆ ಮೇವು ಇಲ್ದೆ ಅದೇ ಒಂದು ಪರದಾಟ ಆಗ್ಬಿಡುತ್ತೆ. ಹಾಗಾಗಿ ಇನ್ನೇನು ಹುರುಳಿ ಸೀಸನ್ ಅಲ್ಲ, ಹಾಗಾಗಿ ಊಟನೆಲ್ಲ ಕೊಡ್ತಾ ಇರ್ತಾರಲ್ಲ. ಹಾಗಾಗಿ ನಮ್ಮನೆಯವರು ₹500 ಏನೋ ತಗೊಂಡ್ರು. ಜಾಸ್ತಿ ಇತ್ತು, ಅದನ್ನೆಲ್ಲ ತುಂಬ್ಕೊಂಡ್ಬಂದು ಇವಾಗ ಇಟ್ಟೆ. ಹಾಗೆ ಮಧ್ಯಾಹ್ನಕ್ಕೆ ಅಂದ್ರೆ ಕಂಬ ನೆಡಕ್ ಬಂದಿದ್ದಾರೆ ಟಿ.ಸಿ ಅಂತ ಹೇಳಿದ್ನಲ್ಲ ಅವತ್ತು ಹಿಂದಿನ ವಿಡಿಯೋದಲ್ಲಿ. ಅವ್ರಿಗೆ ಊಟ ತಂದಿದ್ರು. ನಮಗೂ ಒಂದು ಪಾರ್ಸಲ್ ಕೊಟ್ಟೋದ್ರು. ಲಸು ಮತ್ತೆ ಸೋನಿಗೆ ಇಬ್ರಿಗೂ ಕೂಡ ಒಂದೊಂದು ರೊಟ್ಟಿ, ಸಾರಿ ಚಪಾತಿ ಮತ್ತೆ ಹಾಫ್ ರೈಸ್ ಕೊಟ್ಟಿದ್ರು. ಇಬ್ರಿಗೂ ಒಂದೊಂದು ಚಪಾತಿ ಕೊಟ್ಟು ಇಬ್ರಿಗೂ ಅನ್ನ ಊಟ ಮಾಡಿಸ್ದೆ. ಹಾಗೆ ಮೇಕೆ ಮರಿ ಹತ್ರ ಬಂದು ಇವಾಗ ಮೇಕೆಗಳಿಗೆಲ್ಲ ಹುಲ್ನ ಕಟ್ಬಿಟ್ಟು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದೆ. ಅಲ್ಲಿ ಕಸ ಹೊಡೆಯೋಣ ಅಂತ, ಸ್ವಲ್ಪ ತಿನ್ಲಿ ಆಮೇಲೆ ಹೊಡೆಯೋಣ ಅಂತ ಸ್ವಲ್ಪ ಕೂತ್ಕೊಂಡೆ. ಇನ್ನೇನು ಟೈಮ್ ಆಗ್ತಾ ಬಂತು, ಅತ್ತೆಯವ್ರು ಕೂಡ ಬರ್ತಾರೆ ಅಂದ್ಬಿಟ್ಟು ಇವಾಗ ಕಸ ಎಲ್ಲ ಗುಡಿಸ್ತಾ ಇದ್ದೀನಿ. ನಾವು ಈ ತರ ಕಸ ಎಲ್ಲ ಗುಡಿಸಿ ಅದಿರುತ್ತಲ್ಲ ಅಂದ್ರೆ ಗೊಬ್ಬರ, ಅದನ್ನ ಡೈರೆಕ್ಟ್ ಆಗಿ ಚೀಲದಲ್ಲಿ ತುಂಬಿಡ್ತೀವಿ. ಈ ತರ ಹುಲ್ಲನ್ನ ಸೈಡಿಗೆ ಇಟ್ಬಿಡ್ತೀವಿ. ಅದನ್ನ ತಗೊಂಡೋಗಿ ತಿಪ್ಪೆಗೆ ಹಾಕ್ತಿವಿ ಡೈಲಿ. ಅಂದ್ರೆ ಮತ್ತೆ ಗೊಬ್ಬರ ಇರುತ್ತಲ್ಲ, ಮೇಕೆದಾಗ್ಲಿ ಕುರಿದಾಗ್ಲಿ ಅದನ್ನ ಒಂದ್ ಚೀಲದಲ್ಲಿ ತುಂಬ್ತೀವಿ.
ಅದು 3ರಿಂದ 4 ದಿವಸದಲ್ಲಿ 1 ಚೀಲ ತುಂಬ್ಕೊಳ್ಳುತ್ತೆ. ಅಂದ್ರೆ ನಾವು ಹೊರಗಡೆಯಿಂದ ಗೊಬ್ಬರ ತರೋದು ಕೂಡ ನಿಂತು ಹೋಗುತ್ತೆ. ಅಂದ್ರೆ ಎಷ್ಟೋ ದಿವಸ ಆಯ್ತು ನಾವು ಹೊರಗಡೆಯಿಂದ ಗೊಬ್ಬರ ತಂದು ಈ ತರ ಮೇಕೆ ಮರಿಗಳ ಫಸ್ಟ್ ನಮ್ದು ಹಸುಗಳು ಇತ್ತು. ಅದನ್ನ ಮಾರ್ಬಿಟ್ಟು ನಾವು ಮೇಕೆ ಈ ತರ ಸಾಕಾಣಿಕೆಗಳನ್ನ ಮಾಡ್ಕೊಂಡ್ವು. ಮುಂಚೆ ಗೊಬ್ಬರ ಕೂಡ ಆಗ್ತಿತ್ತು. ಅಂದ್ರೆ ಸ್ವಲ್ಪ ಹೊರಗಡೆಯಿಂದ ಕೂಡ ತಗೊಂತಿದ್ವು. ಅಂದ್ರೆ ಇವಾಗ ಗೊತ್ತಿರ್ಲೇಬೇಕು ಗೊಬ್ಬರ 1 ಚೀಲ ಅಂದ್ರೆ 1 ಲೋಡು 8,000-5,000 ತನಕ ಇದೆ. ಗೊಬ್ಬರದ ಮೇಲೆ ರೇಟ್ ಹೋಗುತ್ತೆ. ಆದ್ರೆ ಇವಾಗ ನಾವು ಗೊಬ್ಬರನ ಅಷ್ಟು ತಗೊಂತಾ ಇಲ್ಲ. ಈ ಗೊಬ್ಬರನೇ ಆಗುತ್ತಲ್ಲ ಅಷ್ಟೇ ಇದಾಗುತ್ತೆ. ಇವಾಗ ನಾವು ಸೌತೆ ಗಿಡಕ್ಕಾಗಿರ್ಬೋದು, ಅಂದ್ರೆ ತೆಂಗಿನಕಾಯಿ ಗಿಡಕ್ಕೆ, ಅಡಿಕೆ ಗಿಡಕ್ಕೂ ಕೂಡ ನಾವು ಇದೇ ಗೊಬ್ಬರನ ಹಾಕ್ತಿವಿ. ಅಂದ್ರೆ ಹೊರಗಡೆಯಿಂದ ತಗೊಂತಿಲ್ಲ. ಹೊರಗಡೆಯಿಂದ ತಗೊಳ್ಳೋ ಅಂದ್ರೆ ಏನಿಲ್ಲ ಅಂದ್ರೂ ಒಂದ್ 3, 4 ಲೋಡ್ ಅಷ್ಟು ಬೇಕಾಗುತ್ತೆ ಒಂದ್ಸತಿ ಗೊಬ್ಬರ ಹಾಕ್ಬೇಕಾದ್ರೆ. ಇವಾಗ ನಮ್ಗೆ ಕೂಡ ಒಂದ್ 3, 4 ದಿವಸದಲ್ಲಿ ಒಂದೊಂದ್ ಚೀಲ ಆಗ್ತಾ ಇದ್ರೆ ನಾವು ಡೈರೆಕ್ಟ್ ಆಗಿ ತಗೊಂಡೋಗಿ ಚೀಲದಿಂದ ಹೋಗಿ ಗೊಬ್ಬರನ ಹಾಕ್ಬಿಡ್ತೀವಿ. ಅಷ್ಟು ಉಳಿತಾಯ ಆಗುತ್ತೆ. ಗೊಬ್ಬರ ಕೂಡ ಉಳಿತಾಯ ಆಗುತ್ತೆ. ಹಾಗೆ ಕುರಿ ಮೇಕೆ ಸಾಕಾಣಿಕೆಯಿಂದ ಅದು ಕೂಡ ಹೆಚ್ಚು ಲಾಭನೇ ಬರುತ್ತೆ ಅನ್ಕೋಬಹುದು. ಆದ್ರೆ ಸಾಕೋದ್ಮೇಲೆ ಡಿಪೆಂಡ್ ಇರುತ್ತೆ ಅದನ್ನ ಸಾಕೋದು. ಅಷ್ಟೇ ನೀಟಾಗಿ ನೋಡ್ಕೋಬೇಕಾಗುತ್ತೆ. ಹುಲ್ನ ಟೈಮ್ ಕಟ್ಟೋದು, ಆಗ್ಲೇ ಮೇವುಗಳು ಮತ್ತೆ ಜೋಳ ಇಡೋದು ಅದೆಲ್ಲ ತುಂಬಾ ಇಂಪಾರ್ಟೆಂಟೇ. ನಾವು ಸಾಕ್ತೀವಿ ಅಂತ ಹೆಂಗೆಂಗೋ ಸಾಕಕ್ಕಾಗಲ್ಲ. ಹಾಗಾಗಿ ನೀಟಾಗಿ ನೋಡ್ಕೋಬೇಕು. ಹಾಗೆ ಇವಾಗ ಎಲ್ಲ ಕಸ ಎಲ್ಲ ಗುಡ್ಸಿ ಬಂದೆ. ಅಷ್ಟ್ರಲ್ಲಿ ಹಸು ಅಂತೂ ಹಲಸಿನಹಣ್ಣು ಹಣ್ಣಾಗಿತ್ತು ಅಂತ ಎತ್ಕೊಂಡ್ ಕೊಡ್ತಾ ಇದ್ದ ಅಮ್ಮ ಕಟ್ ಮಾಡು ಅಂತ. ಹಾಗಾಗಿ ನಾನು ಹಲಸಿನಹಣ್ಣು ಸ್ವಲ್ಪ ಕಟ್ ಮಾಡೋದು ಸ್ವಲ್ಪ ಅಷ್ಟೊಂದು ನೀಟಾಗಿ ಕಟ್ ಮಾಡಲ್ಲ. ಬಂದಷ್ಟು ಸ್ವಲ್ಪ ಎಣ್ಣೆ ಎಲ್ಲ ಹಾಕೊಂಡು ಕಟ್ ಮಾಡ್ತಾ ಇದ್ದೆ. ಲಸು ಅಂತೂ ಸ್ವಲ್ಪನೇ ತಗೊಂಡ್ ತಿಂತಾ ಇದ್ದ. ಅವನಿಗಂತೂ ಹಲಸಿನಹಣ್ಣು ಅಂದ್ರೆ ತುಂಬಾನೇ ಇಷ್ಟ. ಹಾಗೆ ಒಂದೊಂದು ಬಿಡಿಸ್ಕೊಡ್ತಾ ಇದ್ದೆ. ಅವನಂತೂ ತಿಂತಾ ಇದ್ದ. ಹಾಗೆ ನಮ್ಮೂರವರೇ ಅವ್ರಿಗೊಂದು ಪಟ್ಟೆ ಕೊಟ್ಟೆ. ಅವರು ಕೂಡ ಕುತ್ಕೊಂಡು ತಿನ್ಕೊಂಡು ಹೋದ್ರು. ಹಾಗೆ ಸೋನು ಫ್ರೆಂಡ್ಸು ಆಟ ಆಡ್ತಿದ್ರಲ್ಲ ಅವರೆಲ್ಲ ಬಂದ್ರು. ಅವ್ರಿಗೂ ಒಂದೊಂದು ಪಟ್ಟೆ ಕೊಟ್ಟು ಕಳಿಸ್ದೆ. ಸೋನಿ ಅಂತೂ ಅಷ್ಟು ಇದ್ ಮಾಡಲ್ಲ. ಸುಮ್ನೆ ನೋಡ್ಕೊಂಡ್ ನಿಂತಿದ್ಲು. ಅವಳು ನಂಗೆ ಫುಲ್ ಚಳಿ ಆಗ್ತಿದೆ ಅಂತ ಸ್ವೆಟರ್ ಹಾಕೊಂಡು ಇದ್ ಮಾಡ್ತಾ ಇದ್ಲು. ಆಗ್ಲೇ ಸಾಯಂಕಾಲ ಆಯ್ತು. ಅಂದ್ರೆ ಇವತ್ತು ನಮ್ಮೂರಲ್ಲಿ ಸ್ವಲ್ಪ ಮಳೆ ಬರೋ ತರ ಕಾಣಿಸ್ತಾ ಇತ್ತು. ಹಾಗಾಗಿ ಜೋಳ ಎಲ್ಲ ಒಳಗಡೆನೆ ಕಟ್ಬಿಟ್ಟಿದ್ವು. ಆಗ್ಲೇ ಮೇಕೆ ಮರಿನ ಒಳಗಡೆನೆ ಇಟ್ಟಿದ್ದೆ. ಹಾಗೆ ಒಳಗಡೆನೆ ಎಲ್ಲ ತಿಂತಾ ಇದ್ವು. ಫಸ್ಟು ಅವ್ರಿಗೆಲ್ಲ ಇಟ್ಬಿಟ್ಟು ಲಾಸ್ಟಿಗೆ ನಮ್ ಕರಿಯುಂಗ್ ಇಟ್ಟಿದ್ದೆ. ಅಂದ್ರೆ ಅವನಿಗೆ ಸ್ವಲ್ಪ ಬಗ್ಗಿ ತಿನ್ನಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಲಾಸ್ಟಿಗೆ ಅವನಿಗೆ ಟಬ್ಬೆ ಇಟ್ಬಿಡೋಣ ಅಂದ್ಬಿಟ್ಟು ಲಾಸ್ಟಿಗೆ ಇಟ್ಟೆ. ನಮ್ ಕರಿಯನ್ ನೆನ್ಸ್ಕೊಂಡ್ರೆ ತುಂಬಾನೇ ಬೇಜಾರಾಗುತ್ತೆ. ಇನ್ನೊಂದ್ 2, 3 ತಿಂಗಳು ಅಷ್ಟೇ ಅವ್ನಿರೋದು. ಆಮೇಲೆ ದೇವ್ರಿಗೆ ಬಿಟ್ಟಿದೀವಲ್ಲ ಆಮೇಲೆ ಇದಾಗ್ಬಿಡುತ್ತೆ. ಅಂದ್ರೆ ಅವ್ನಿಗೆ ಚಿಕ್ಕ ಮಗು ತರ ಸಾಕಿದೀನಿ ನಾನಂತೂ. ಅಂದ್ರೆ ನಿಪ್ಪಲಲ್ಲಿ ಹಾಲ್ ತಂದು ಕುಡ್ಸಿ ಆ ತರ ಅಂದ್ರೆ ಚಿಕ್ಕ ಎಳೆ ಮರಿ ಇತ್ತು. ಅದು ಇನ್ನೂ 15 ದಿವಸದ್ದು ಇರ್ಲಿಲ್ಲ ಅನ್ಸುತ್ತೆ. ಅವಾಗ ತಂದ್ಕೊಟ್ಟಿದ್ರು. ಅವಾಗ ನಿಪ್ಪಲಲ್ಲಿ ಹಾಲ್ ತಗೊಬಂದು ನಿಪ್ಪಲಲ್ಲಿ ಕುಡ್ಸಿದ್ದು ಅದೆಲ್ಲ ನೆನ್ಪ್ ಬರ್ತಾ ಇರುತ್ತೆ. ಅಂದ್ರೆ ಬಂದ್ಬಿಟ್ಟು ತೊಡೆ ಮೇಲೆಲ್ಲ ಕುತ್ಕೊಳ್ಳೋದು, ಮನೇಲೆಲ್ಲ ಆಟ ಆಡೋದು ಅಷ್ಟು ಆಟ ಆಡ್ತಾ ಇತ್ತು ಅದು. ಇವಾಗ ನೆನ್ಸ್ಕೊಂಡ್ರೆ 2, 3 ತಿಂಗಳು ಅಷ್ಟೇ ಇರೋದು ಅಂದ್ರೆ ಒಂಥರ ಬೇಜಾರಾಗ್ಬಿಡುತ್ತೆ. ಅಷ್ಟು ನೋವಾಗುತ್ತೆ. ಅಷ್ಟು ಅಟ್ಯಾಚ್ ಆಗಿರ್ತೀವಿ ಮರಿಗಳಿಗೆ. ಅಂದ್ರೆ ಮೂಕ್ ಪ್ರಾಣಿಗಳಿಗೆ ಅಷ್ಟು ಅಟ್ಯಾಚ್ ಆಗಿರ್ತೀವಿ. ಆದ್ರೆ ಮನುಷ್ಯರಿಗಿರೋ ಇದು ಪ್ರಾಣಿಗಳಿಗಿರಲ್ಲ. ಅಲ್ಲ ಸಾರಿ ಪ್ರಾಣಿಗಳಿಗಿರೋ ನಿಯತ್ತು ಆಗ್ಲಿ ಆ ತರ ಮನುಷ್ಯರಿಗಿರಲ್ಲ. ಎಷ್ಟ್ ಇದ್ ಮಾಡ್ತಾರೆ ಅಂದ್ರೆ. ಹಾಗೆ ಅವ್ನಿಗೆ ತಿನ್ಬೇಕಾದ್ರೆ ಸ್ವಲ್ಪ ಆ ಕಡೆಯಿಂದ ಈ ಕಡೆ ಜಾಸ್ತಿ ಓಡಾಡ್ತಾ ಇದ್ರೆ ಗುದ್ದಿಯಕ್ಕೆ ಬರ್ತಾನೆ. ಅಂದ್ರೆ ಜಾಸ್ತಿ ಕೋಪ ಜಾಸ್ತಿ. ದೇವ್ರ ಮರಿ ಅಲ್ಲ ಹಾಗಾಗಿ. ಹಾಗೆ ಎಲ್ಲಾ ಮರಿಗೂ ಕೂಡ ಇಟ್ಟು ಲಾಸ್ಟಿಗೆ ಕರಿನಿಟ್ಟೆ. ಅಷ್ಟ್ರಲ್ಲಿ ಸೌತೆಕಾಯಿ ಗಾಡಿ ಕೂಡ ಬಂತು. ಅಂದ್ರೆ ಸೌತೆಕಾಯಿ ಗಾಡಿ ಬಂದಿದ್ದು 8:30 ಏನೋ ಆಗಿತ್ತು. ಅವಾಗ ಎಲ್ಲಾರು ಎತ್ಕೊಂಡು ಸೌತೆಕಾಯಿನ ತಿಂತಾ ಇದ್ರು. ಅಂದ್ರೆ ದೊಡ್ಡ ಸೌತೆಕಾಯಿ ಇರುತ್ತಲ್ಲ ಅದನ್ನ. ಹಾಗೆ ಅವರು ಕೂಡ ಜರಡಿ ಹಿಡಿತಾ ಇದ್ರು. ನಾವು ಇದು ಸೇರಿ ಕೊಟ್ಟಿರೋದು 9 ದಿವಸ ಏನೋ. ಅಂದ್ರೆ ಫಸ್ಟ್ ಗ್ರೇಡ್ 40 ಕೆಜಿ 35 ಆ ತರ ಬರ್ತಾ ಇದೆ. ಫಸ್ಟ್ ಗ್ರೇಡ್‌ಗೆ ಜಾಸ್ತಿ ರೇಟ್ ಅಲ್ಲ. ಅಂದ್ರೆ ₹55 ಏನೋ ಫಸ್ಟ್ ಗ್ರೇಡು. ಅಂದ್ರೆ ಥರ್ಡ್ ಗ್ರೇಡ್ ಆ ತರ ಇವಾಗ ತಗೊಂತಾ ಇಲ್ಲ. ಫಸ್ಟು, ಸೆಕೆಂಡು ಜಾಸ್ತಿ ತಗೊಂತಾ ಇದ್ದಾರೆ. ಥರ್ಡ್ ಗ್ರೇಡ್ ಫುಲ್ ಕಮ್ಮಿ. ಅಂದ್ರೆ ಅದಕ್ಕೆ ₹3 ಕೆಜಿ ಆ ತರ ಇರುತ್ತೆ. ಫಸ್ಟ್ ಗ್ರೇಡೇ ಬಿಡಿಸ್ಬೇಕು ಅಂತ ನಾವು ದಿನ ಬಿಟ್ಟು ದಿನ 2 ದಿವಸಕ್ಕೊಂದ್ಸತಿ ಬಿಡಿಸ್ತಾನೆ ಇದೀವಿ. ಪರವಾಗಿಲ್ಲ ಸೌತೆಕಾಯಿ ಬರ್ತಾ ಇದೆ. ಅಂದ್ರೆ ಈ ಸತಿ 2,500 ಬೀಜ ಏನೋ ಹಾಕಿರೋದು ಅಷ್ಟೇ. ಇಷ್ಟು ಬರ್ತಿರೋದು ಹೆಚ್ಚು. ಹಾಗೆ ಸೌತೆಕಾಯಿ ಎಲ್ಲ ಎತ್ಕೊಂಡ್ ತಿಂತಾ ಇದ್ರು ದೊಡ್ಡ ಸೌತೆಕಾಯಿ. ಹಾಗೆ ನನ್ಗೂ ಕೂಡ ಕೊಟ್ರು. ನಾನು ಕೂಡ ಒಂದ್ 3, 4 ತಿಂದೆ. ಅಂದ್ರೆ ತಿನ್ನಕ್ಕೂ ಕೂಡ ಭಯ ಆಗ್ತಾ ಇರುತ್ತೆ. ಎಲ್ಲಿ ಶೀತ, ಕೆಮ್ಮು ಆಗುತ್ತೋ ಅಂತ ಭಯ. ಅದ್ರಲ್ಲಿ ಸೋನಿ ಬೇರೆ ಕೇಳ್ತಾ ಇದ್ಲು, "ನೀನ್ ಕೊಡಲ್ಲ ಅಂದ್ರೆ ಕೊಡಲ್ಲ ಸುಮ್ನೆ ಕುತ್ಕೋ" ಅಂತ ಬೈದಿ ಅವಳನ್ನ ಮನೆಗ್ ಕಳ್ಸ್ದೆ. ಅಳ್ಕೊಂಡ್ ಹೋದ್ಲು, "ತಾತಂಗ್ ಹೇಳ್ತೀನಿ ಅಂತ. ನೀನ್ ಮಾತ್ರ ತಿಂತೀಯ ನನಗ್ ಮಾತ್ರ ಕೊಡಲ್ಲ" ಅಂತ. ಹಾಗೆ ಇವ್ರು ಕೂಡ ಸುಮ್ನೆ ರೇಗಿಸ್ತಾ ಇದ್ರು. ಯೂಟ್ಯೂಬ್ ವಿಡಿಯೋನ ಹಂಗಾದ್ರೆ ನಾವು ಬರ್ತೀವಿ ಯೂಟ್ಯೂಬ್‌ಗೆ ಅಂತ ಫುಲ್ ಇದ್ ಮಾಡ್ತಾ ಇದ್ರು. ಹಾಗೆ ಎಲ್ಲ ಜಡಿ ಹಿಡ್ದಾದ್ಮೇಲೆ ಸೌತೆಕಾಯಿನ ಕೂಡ ಅವ್ರು ಬಾಕ್ಸ್ ಈ ತರ ತುಂಬ್ಕೊಂತಾ ಇದ್ರು.
ಜಡಿ ಇರ್ಬೇಕಾದ್ರೆ ಈ ತರ ಕೆಳಗಡೆ ಎಲ್ಲ ಬಿದ್ದೋಗ್ಬಿಡುತ್ತಲ್ಲ ಅದನ್ನೆಲ್ಲ ಅವ್ರು ಆಯ್ಕೊಂತಿದ್ರು. ಹಾಗೆ ನಮ್ಮ ಮನೆಯವರು ಕೂಡ ಸ್ವಲ್ಪ ಹೋಗಿ ಹೆಲ್ಪ್ ಮಾಡ್ತಾ ಇದ್ರು. ಈ ತರ ಜಾಸ್ತಿ ಬಿದ್ಬಿಡುತ್ತೆ ಅವ್ರಿಗೂ ಪಾಪ ಒಂದೇ ಕಡೆನ ತುಂಬಾ ಕಡೆ ಅವರು ಕೂಡ ಈ ತರ ಎತ್ತಿ ಎತ್ತಿ ಅವ್ರಿಗೂ ಕೂಡ ತುಂಬಾ ಸುಸ್ತಾಗಿರುತ್ತೆ. ಹಾಗೆ ನೈಟು ಸ್ವಲ್ಪ ಹುಳ್ಳಿಕಾಳು ನೆನೆ ಹಾಕ್ದೆ ಸಾಂಬಾರ್‌ಗೆ ಇದೇನ್ ಚಿಂತೆ ಅದೇ ಇದು ತರಕಾರಿ ಬಿಟ್ಟು ಬೇರೆ ಏನು ಸಾಂಬಾರ್ ಮಾಡಲ್ವಾ ಅಂತ ಕೇಳ್ತಾ ಇದ್ರು. ಹಾಗಾಗಿ ಸ್ವಲ್ಪ ಹುಳ್ಳಿಕಾಳು ಕೂಡ ನೆನೆ ಹಾಕಿದ್ದೀನಿ ಮೊಳಕೆ ತೆಗಿಯಕ್ಕೆ ಅಂತ. ಅಂದ್ರೆ ಹಲಸಿನ ಹಣ್ಣು ಬೀಜ ಇರುತ್ತಲ್ಲ ಅದ್ರದ್ದು ಬಸ್ಸಾರ್ ಮಾಡಿದ್ರೆ ತುಂಬಾನೇ ಟೇಸ್ಟಿಯಾಗಿರುತ್ತೆ. ಬೀಜನೂ ನೋಡಿ ಇಷ್ಟಿದೆ ಹಲಸಿನ ಹಣ್ಣು ಬೀಜ. ಅದನ್ನ ಸ್ವಲ್ಪ ಮೊಳಕೆ ಎಲ್ಲ ತೆಗ್ದಾದ್ಮೇಲೆ ಬೀಜದ ಜೊತೆ ಬಸ್ಸಾರ್‌ನ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಸ್ವಲ್ಪ ನೆನೆ ಹಾಕಿದ್ದೀನಿ. ಒಂದ್ 2 ದಿವಸ ಸಾಂಬಾರ್ ಮಾಡೋದು, ಮೊಳಕೆ ಕಟ್ಟಿದ ಸಾಂಬಾರ್ ಒಂದ್ ದಿವಸ, ಬಸ್ಸಾರ್‌ನು ಕೂಡ ಮಾಡ್ಬೋದು ಅಂತ. ಹಾಗೆ ಇನ್ನೊಂದ್ ದಿವಸದ್ದು ಅಂದ್ರೆ ಸ್ವಲ್ಪ ಲಾಗ್ ಕಂಟಿನ್ಯೂ ಮಾಡಿದ್ದೀನಿ. 2 ಡೇಸ್ ಲಾಗ್ ತರ. ಅದು ಬೆಳಗ್ಗೆ ಅಂತೂ ಫುಲ್ಲು ಇಬ್ನಿ ತರ ಯಾರು ಕಾಣಿಸ್ತಾನೆ ಇರ್ಲಿಲ್ಲ. ಫುಲ್ ಇಬ್ನಿ ಆಗಿತ್ತು. ಅಷ್ಟು ಇದಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ.